ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಇದು ಬಂದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್, ಈವ್ನಿಂಗ್ ಟು ನೈಟ್ ರೂಟೀನ್. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್. ಆಲ್ರೆಡಿ ಈಗ 6:20 ಆಗಿದೆ. ಸೊ ಟೀ ಕುಡಿಯೋಣ, ಫ್ರೆಶ್ ಅಪ್ ಆಗೋಣ. ಸೊ ಬನ್ನಿ. ಕಾಫಿಗೆ ಇಕ್ಕಿದೆ ಫ್ರೆಂಡ್ಸ್. ಈಗ ಆಲ್ರೆಡಿ 6:30 ಆಗಿರೋದ್ರಿಂದ ಸೊ ರೈಸ್ಗೆ ಇಕ್ಕೋಣ. ಸೊ ಆಲ್ರೆಡಿ ಅಕ್ಕಿ ಎಲ್ಲ ತೊಳೆದು ಉಪ್ಪು ಹಾಕಿ ಇಕ್ತಾಯಿದ್ದೀನಿ ಗ್ಯಾಸ್ ಮೇಲೆ. ಹಾಗೆ ಚಿನ್ನಿ ಚಪಾತಿ ಮಾಡು ಅಂತ ಹೇಳಿದ್ರ, ಸೊ ಅದಕ್ಕೆ ಚಪಾತಿ ಹಸಿಟ್ಟು ಕಲಿಸ್ತಾ ಇದ್ದೀನಿ. ಆಲ್ರೆಡಿ ಸಾಂಬಾರಿದೆ, ಸೊ ಅದಕ್ಕೆ ಚಪಾತಿ ಹಸಿಟ್ಟು ಕಲಸಿ ಎತ್ತಿಕ್ತಾ ಇದ್ದೀನಿ. ಕಾಫಿ ಕುಡಿದು ಹಾಗೆ ಹೂವು ಕಟ್ಟೋದು ಹೇಗೆ ಅಂತ ತೋರ್ಸೋಕೆ ಬಂದಿದ್ದೀನಿ. ಒಂದು ಹೂವು ಕಟ್ಟೋ ದಾರ ತೊಗೊಂಡು, ಒಂದು ಹೂವು ತೊಗೊಂಡು ಇನ್ನೊಂದು ಹೂವು ಸೇಮ್ ಅದೇ ಥರ ತೊಗೊಂಡು ಆ ಕಡೆ ಈ ಕಡೆ ಇಕ್ಕಿರ್ತೀವಲ್ಲ, ಸೊ ಆಪೋಸಿಟಾಗಿ ಇಕ್ಕೊಂಡು ಒಂದು ಸತಿ ಕೆಳಗಡೆ ರೌಂಡ್ ಹಾಕಿ ಮೇಲೆ ಒಂದು ರೌಂಡ್ ಹಾಕಿ ಅದನ್ನು ಎಳಿಬೇಕು. ಇನ್ನೊಂದು ಸತಿ ನಿಮಗೆ ತೋರಿಸ್ತೀನಿ, ಬೇಕಂದರೆ ನೋಡಿ. ಸೊ ಇವಾಗ ಮಾಮೂಲಿ ಹೂವು 2 ತೊಗೊಂಡ್ವಿ, ಇನ್ನೆರಡು ಹೂವು ತೊಗೊಂಡು ಆಪೋಸಿಟ್ ಇಕ್ಕಿ ಅದನ್ನು ಸೆಂಟ್ರ್ ದಾರಕ್ಕೆ ಹಾಕ್ಕೊಂಡು ಒಂದು ರೌಂಡ್ ಬರ್ತೀವಿ ಕೆಳಗಡೆ. ಮತ್ತು ಮೇಲೆಗಡೆ ಈ ಥರ ಟ್ವಿಸ್ಟ್ ಆಗಿ ಬಂದು ಲೂಸ್ ಆಗಿರೋದನ್ನ ಟೈಟ್ ಮಾಡಬೇಕು. ಇಷ್ಟೇ, ತುಂಬ ಈಸಿ ಹೂವು ಕಟ್ಟೋದು. ಫಸ್ಟ್ ನನಗೂ ಮದುವೆ ಆದಾಗ ಬಂದಿರಲಿಲ್ಲ ಹೂವು ಕಟ್ಟೋದು, ಆಮೇಲೆ ನಾನು ಕಲ್ತ್ಕೊಂಡಿದ್ದು. ಸೊ ಯಾರಿಗೆಲ್ಲ ಹೂವು ಕಟ್ಟೋಕ್ಕೆ ಬರಲ್ವೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಹೂವು ಬೆಳೆದಿತ್ತು ಗಿಡದ. ನನಗೆ ಕನಕಾಂಬರ ಹೂವು ಅಂದರೆ ತುಂಬ ಇಷ್ಟ, ಮಲ್ಲಿಗೆ ಹೂವಕ್ಕಿಂತ. ನನಗಂತೂ ಸ್ಟಾರ್ಟಿಂಗು ಹೂವು ಕಟ್ಟೋದೇ ಬಂದಿಲ್ಲ. ಇಲ್ಲಿಗೆ ಬಂದಮೇಲೆ ನಾನು ಕಲ್ತಿದ್ದು ಹೂವು ಕಟ್ಟೋದು. ಅದು ಗಿಡದಲ್ಲಿ ಕಿತ್ಕೊಂಡಿಲ್ಲ, ನಾನು ಕಲಿಬೇಕು ಅಂತ. ಸೊ ಯಾರಿಗೆಲ್ಲ ಹೂವು ಕಟ್ಟೋಕ್ಕೆ ಬರಲ್ವೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಬಿಗಿನಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ರೂಢಿ ಆಗುತ್ತೆ. ನೀವೇ ನೋಡ್ಬೋದು ಯಾವ ಥರ ಕಟ್ಟೋದಂತ ಹೇಳಿದ್ದೀನಿ. ಹಾಗೆ ಫುಲ್ಲು ಕಟ್ತಾಯಿದ್ದೀನಿ ಕೂಡ, ನೀವೇ ನೋಡ್ಬೋದು ಎಷ್ಟು ನೀಟಿಗೆ ಬಂದಿದೆ. ಸೊ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಮೊಟ್ಟೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಈರುಳ್ಳಿ ಎಲ್ಲ ಕೊಯ್ಕೊತಾ ಇದ್ದೀನಿ. ಆ ರೆಸಿಪಿ ಏನಾದರೂ ಬೇಕಂದರೆ ನಾನು ಆಲ್ರೆಡಿ ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು, ನೀವು ಒಂದ್ಸತಿ ಟ್ರೈ ಮಾಡಿ. ಒಂದು ಸ್ವಲ್ಪ ಹೊತ್ತಲ್ಲೇ ಆಗೋದು, ಕರೆಕ್ಟು ಒಂದು 10 ಮಿನಿಟ್ಸ್ ಸಾಕು ಎಗ್ ಪಲ್ಯ ಮಾಡೋಕ್ಕೆ. ಎಲ್ಲ ಕೊಯ್ದು ಈಗ ಚಪಾತಿನೂ ತೀಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಆಗೋಗಿತ್ತು, 7:30ಗೆಲ್ಲ ನಮ್ಮ ಮನೇಲಿ ಆಗೋಗಬೇಕು ಅಡುಗೆ. ಚಿನ್ನಿನೂ 7:30 7:40ಗೆಲ್ಲ ತಿಂದುಬಿಡ್ತಾರೆ. ಸೊ ಅದಕ್ಕೆ ಬೇಗ ಮಾಡ್ತಾಯಿದ್ದೆ ನಾನು. ಹಾಗೆ ಧೃತಿಗೆ ಊಟ ತಿನ್ನಿಸ್ಕೊಂಡು ಈಚೆಗಡೆ ಇದ್ದಾಗ ಇದು ಬ್ಯೂಟಿಫುಲ್ಲಾಗಿ ಕಾಣಿಸ್ತು ಫ್ರೆಂಡ್ಸ್. ಮೂನು ಫಸ್ಟ್ ಟೈಮು ತುಂಬ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಅದು ಕ್ಯಾಪ್ಚರ್ ಮಾಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಅವಳಿಗೂ ಊಟ ಮಾಡಿಸಿ ನಾನು ಊಟ ಮಾಡ್ತಾಯಿದ್ದೀನಿ. ಅನ್ನ ಸಾರು ಮೊಟ್ಟೆ ಪಲ್ಯ. ಹಾಗೆ ಧೃತಿಗೆ ಮಲಗುವಾಗ ಹಾಲು ಕೊಡ್ತೀನಿ, ಹಸು ಹಾಲು. ಸೊ ಅದಕ್ಕೆ ಕಾಯಿಸ್ತಾ ಇದ್ದೆ. ಹಂಗೆ ಪಾತ್ರೆ ಎಲ್ಲ ರಾಶಿ ಇದ್ವು, ಅವು ತೊಳೆದು ಎಲ್ಲ ಕ್ಲೀನ್ ಮಾಡಿ ಈಗ ಎಲ್ಲ ಕೆಲಸ ಮುಗಿದಿದೆ. ಆಲ್ರೆಡಿ 10:30 ಆಗಿದೆ. ಸೊ ಈಗ ಹೋಗಿ ಮಲಗೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.